ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಪೂರ್ವಭಾವಿ ಸಭೆ ಹಾಗೂ ಆಚರಣೆಗಳನ್ನು ಪ್ರತ್ಯೇಕವಾಗಿ ಆಚರಿಸಿ ಕೆ ಅಂಬಣ್ಣ, ಮಾಗಿ ಹುಲಗಪ್ಪ ಹಾಗೂ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇರಿದಂತೆ ಮಾಜಿ ಉಪರಾಷ್ಟ್ರಪತಿ ಬಾಬು ಜಗಜೀವನ್ ರಾಮ್ ಅವರು ಸೇರಿದಂತೆ ಸರ್ಕಾರದಿಂದ ಆಚರಿಸಲ್ಪಡುವ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆಗಳು ಹಾಗೂ ಆಚರಣೆಗಳನ್ನು ಪ್ರತ್ಯೇಕವಾಗಿ ಆಚರಿಸಲು ತಹಶೀಲ್ದಾರ್ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಬೇಕೆಂದು ದಲಿತ ಮುಖಂಡ ಕೆ ಅಂಬಣ್ಣ, ಮಾಗಿ ಹುಲಗಪ್ಪ ಚಲವಾದಿ ಹೇಳಿದರು. ಅವರು ತಾಲೂಕಾ ಪಂಚಾಯಿತಿ ಮಂಥನ ಸಭಾಂಗಣದಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ನೇತೃತ್ವದಲ್ಲಿ ಕರೆಯಲಾದ ಇಬ್ಬರು ಮಹಾನ್ ನಾಯಕರ ಜಯಂತ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇಬ್ಬರು ಮಹಾನಾಯಕರು ದಲಿತ ಸಮಾಜದ ಎರಡು ಕಣ್ಣುಗಳಿದ್ದಂತೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ಮಹಾನಾಯಕರ ಜಯಂತ್ಯೋತ್ಸವದಲ್ಲಿ ಭಾಗವಹಿಸುವ ನಮ್ಮ ಸಮಾಜ ಬಾಂಧವರು ಅರ್ಥಪೂರ್ಣವಾದ ಆಚರಣೆಗೆ ಸರ್ಕಾರ ಮುಂದಾಗಬೇಕು. ಈ ಹಿಂದೆ ತಹಶೀಲ್ದಾರರು ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಹಾಗೂ ಮಹಾನ್ ವ್ಯಕ್ತಿಗಳ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆ ನೇತೃತ್ವದಲ್ಲಿ ನಡೆಸಿ ಬಹುಮಾನಗಳನ್ನು ವಿತರಿಸಲಾಗುತ್ತಿತ್ತು. ಆದರೆ ಆ ಪದ್ಧತಿ ಎಂದು ಕಣ್ಮರೆಯಾಗಿರುವುದು ದೊಡ್ಡ ದುರಂತವಾಗಿದೆ. ಕೇವಲ ಕಾಟಾಚಾರಕ್ಕೆ ಎಂಬಂತೆ ಅಧಿಕಾರಿಗಳು ಭಾಗವಹಿಸುವುದು ಸೂಕ್ತದಾಯಕ ಅಲ್ಲ ಎಂದು ಸಲಹೆ ನೀಡಿದರು. ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾನ್ ನಾಯಕರ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ತಾವು ನೀಡಿದಂತೆ ಪ್ರತ್ಯೇಕವಾಗಿ ಪೂರ್ವಭಾವಿ ಸಭೆ ಹಾಗೂ ಆಚರಣೆಗಳನ್ನು ನಡೆಸಲು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನಿರ್ಣಯ ತೆಗೆದುಕೊಳ್ಳಲಾಗುವುದು. ಎಂದಿನಂತೆ ಈ ಹಿಂದೆ ಇಲಾಖೆಗಳಿಗೆ ವಹಿಸಿದ ಹೊಣೆಗಾರಿಕೆಯನ್ನು ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದಕ್ಕೂ ಪೂರ್ವದಲ್ಲಿ ಕೆ ಅಂಬಣ್ಣ ಹಾಗೂ ಮಾಗಿ ಹುಲಗಪ್ಪ ಅವರು ಮಾತನಾಡಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ಅನಾವರಣಗೊಳಿಸಿ ವರ್ಷಗಳು ಕಳೆದರೂ ಇನ್ನೂವರೆಗೂ ಮೇಲೆ ಹತ್ತಿ ಹಾರ ಹಾಕಲು ಮೆಟ್ಟಿಲುಗಳನ್ನು ಅಳವಡಿಸದೆ ಜೆಸಿಬಿ ಮೂಲಕ ಹಾರ ಹಾಕುವುದನ್ನು ತಪ್ಪಿಸಲಿಲ್ಲ. ಹೀಗೆ ಜೆಸಿಬಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ ಹಾರ ಹಾಕುವಾಗ ಸ್ವಲ್ಪ ಏನಾದರೂ ವ್ಯತ್ಯಾಸವಾದರೆ ಅದಕ್ಕೆ ಹೊಣೆ ಅಧಿಕಾರಿಗಳೇ ಎಂದು ತಿಳಿಸಿದರು. ಅದಕ್ಕೋಸ್ಕರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಆಚರಣೆಯ ದಿನದಂದು ನಾವೇ ದಲಿತ ಪರ ಸಂಘಟನೆಗಳು ಸೇರಿ ತಾತ್ಕಾಲಿಕ ಮ್ಯಾದರ್ ಸಹಾಯಕರ ಕಟ್ಟಿಗೆಯಿಂದ ಮೆಟ್ಟಿಲುಗಳನ್ನು ತಯಾರಿಸಿಕೊಳ್ಳುತ್ತೇವೆ. ಅಧಿಕಾರಿಗಳು ಪರವಾನಗಿ ನೀಡಬೇಕೆಂದು ಮನವಿಯನ್ನು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿ ಅಧಿಕಾರಿಗಳಿಗೆ ಕೋರಿದರು. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರುಗಳಾದ ಹುಲಗಪ್ಪ, ಮಾಗಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿ ವರ್ಷದಂತೆ ಹೋದ ವರ್ಷನು ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ದು ಪೂರ್ವಭಾವಿ ಸಭೆ ಕರೆದಾಗ ಹೋದ ವರ್ಷನು ಎಲ್ಲ ನಮ್ಮ ಮುಖಂಡರೆಲ್ಲರೂ ಈ ಪ್ರತ್ಯೇಕವಾಗಿ ಬಾಬು ಜಗಜೀವನ್ ರಾಮ್ದು ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ದು ಪ್ರತ್ಯೇಕವಾಗಿ ಪೂರ್ವಭಾವಿ ಸಭೆ ಮಾಡ್ರಿ ಅಂತೇಳಿ ನಾವು ಸಭಾ ತ್ಯಾಗ ಮಾಡಿ ಹೋಗಿದ್ದೀವಿ ಸರ್ ಲಾಸ್ಟ್ ಟೈಮ್. ಆದ್ರೂ ಈ ವರ್ಷ ಮತ್ತೆ ಯಥಾ ರೀತಿ ಅದೇ ಮಿಸ್ಟೇಕ್ ತಾವು ಅಧಿಕಾರಿಗಳು ಮಾಡ್ತಾ ಇದ್ರಿ ಸರ್. ನಾವು ಹೋದ ವರ್ಷ ಶ್ರುತಿ ಮೇಡಮ್ ಅವರು ಇದ್ದು ನಮ್ಮೆಲ್ಲ ಕರೆದ್ರು ನಾವು ಸಭಾ ತ್ಯಾಗ ಮಾಡಿ ಹೊರಗೆ ಹೋಗಿದ್ವಿ ಸರ್. ಸೊ ಹಾಗಾಗಿ ನಮ್ ಬೇಡಿಕೆ ಇರೋದ್ರಿಂದ ಸರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ದು ಪ್ರತ್ಯೇಕವಾಗಿ ಪೂರ್ವಭಾವಿ ಸಭೆ ಕರೀರಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರದ್ದು ಪ್ರತ್ಯೇಕವಾಗಿ ಪೂರ್ವಭಾವಿ ಸಭೆ ಕರೀರಿ ಸರ್. ಅದಕ್ಕೂ ಎಲ್ಲ ಮುಖಂಡರು, ಗಂಗೋತಿಗಿರಂತ ಎಲ್ಲ ಮುಖಂಡರು, ಎಲ್ಲ ದಲಿತ ಪರ ಚಿಂತಕರನ್ನು ಎರಡು ಕಾರ್ಯಕ್ರಮಕ್ಕೂ ಎರಡು ಪೂರ್ವಭಾವಿ ಸಭೆಗೆ ಆಹ್ವಾನ ಮಾಡಿ ಸರ್. ಹಂಗ್ ಮಾಡಿ ಒಬ್ಬೊಬ್ರದೇ ನೀವು ಮಾಡಿದ್ರೆ ಇದು ಯಶಸ್ವಿ ಆಗುತ್ತಂತ ನಮ್ದೊಂದು
ವಿನಂತಿ. ಓಕೆ, ಈಗ ನಮಗೆ ಇಬ್ಬರು ಮಹನೀಯರಿಗೂ ಒಂದೇ ಸಲ ಕರಿಬೇಕಂತೇಳಿ ನಮ್ಮ ವಿರುದ್ಧ ಆಟ ಆಗಿದೆ. ಅದನ್ನು ನಾವು ಸರ್ಕಾರ ಮಟ್ಟದಲ್ಲಿ ಹೇಳ್ತೀವಿ. ಅದನ್ನು ಬೇರೆ ಬೇರೆ ಮಾಡ್ಲಿಕ್ಕೆ ನಮಗೆ ಆದೇಶ ಕೊಟ್ಟಷ್ಟು ನಾವು ಮಾಡ್ತೀವಿ. ಸರ್, ನಮ್ದು ಅದರಲ್ಲಿ ಒತ್ತಾಯ ಇದೆ. Yes. ಅಧಿಕೃತವಾಗಿ ನಾವು ಕೂಡ ಸುತ್ತಾರೆ ಮತ್ತು ಜ್ಞಾಪನ ಪತ್ರ ಹೊರಡಿಸ್ರಿ ಅಂತ ನಾವು ಸರ್ಕಾರ ಒತ್ತಾಯ ಮಾಡಿದ್ದೀವಿ. ಅದನ್ನೇ ನಾವು ನಿಮ್ಮ ಇದನ್ನ ಡಿಸ್ಕಷನ್ ಮಾಡಿ ನಾವು ಆಮೇಲೆ ಇನ್ನೊಂದು ವಿನಂತಿ ಸರ್, ಹೋರಾಟದಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಾನೇ ಕಂಪ್ಲೇಂಟ್ದಾರರು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಇದುವರೆಗೆ ಕೂಡ 26 ಇತ್ತು. ನಾ ಬೆಂಗಳೂರಲ್ಲಿ ಲೋಕಾಯುಕ್ತ ಮೀಟ್ ಆಗಿ ಬಂದೆ. ಸೊ ನಮ್ದೇನಂದ್ರೆ ನನ್ನ ಮನಿದಲ್ಲ, ಅದು ಸಾರ್ವಜನಿಕ ಸ್ವತ್ತು, ಅದಕ್ಕಿಂತ ಸ್ಥಳೀಯ ಸಂಸ್ಥೆ ಸ್ವತ್ತು ಅವ್ರದ್ದೇ. ಮೆಟ್ಲು ಮಾಡ್ಲಿಕ್ಕೆ ನಾವು ಪದೇ ಪದೇ ಗಮನಕ್ಕೆ ತಂದಿದ್ವಿ. ಬ್ಲೂ ಪ್ರಿಂಟ್ ಕೂಡ ಹಾಕಿದ್ದಾರೆ ಸಾಹೇಬ್ರು, ಇನ್ನೂ ಅದೇನು ನಿಗಾ ವಹಿಸಿಲ್ಲ. ಬೇರೆ ಅದು ಜಯಂತಿ ಕೂಡ ಬಂದು ನ್ಯಾಯಾಲಯದಲ್ಲಿ ಆದೇಶ ಆಗಿದೆ. ಈಗ ಏನ್ 3 ಮೀಟರ್ ಏನಿದೆ ಆ 3 ಮೀಟರ್ಗಿಂತ ಜಾಸ್ತಿ ಕಟ್ಟಂಗಿಲ್ಲ. ಒಂದು ವೇಳೆ ಏನಾದರೂ ಕಟ್ಟಿದ್ರೆ ಅದು ನ್ಯಾಯಾಲಯದ ಉಲ್ಲಂಘನೆ ಆಗುತ್ತೆ. ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಆದರೂ ಸಹ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ಗೆ ಮತ್ತೆ ಅವರು ಯಾರು ಕೇಸ್ ಹಾಕಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಡ್ರಾಯಿಂಗ್ ಅನ್ನ ಹಾಕ್ಸಿದ್ದೀನಿ. ಆ ಡ್ರಾಯಿಂಗ್ ಅನ್ನ ಅಲ್ಲಿ ಸ್ಟ್ರಕ್ಚರ್ ಯಾವುದೇ ಸ್ಟ್ರಕ್ಚರ್ ಬರಲ್ಲ. ಏನು ಈಗಾಗಲೇ ಸ್ಟೀಲ್ ಅಂತ ನಾನು ಹೇಳಿದ್ದೀನಿ. ಇಲ್ಲ ನೋಡ್ರಿ, ಅದು ಕಂಟೆಂಪ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ DC ಆಫೀಸಲ್ಲಿ ಕಾನೂನು ಸಲಹೆ ಈಗ ಅವ್ರಿಗೊಂದು ಪತ್ರ ಬರೆದು ಅವ್ರ ಕಡೆ ಕ್ಲಾರಿಫಿಕೇಶನ್ ಮಾಡ್ತೀವಿ. ಬಟ್ ಮೆಟ್ಲು ಅಂತೂ ಈಗ ಸದ್ಯಕ್ಕೆ ಕ್ಲಾರಿಫಿಕೇಶನ್ ಆದ್ಮೇಲೆ ಮೆಟ್ಲು ಏನ್ ಮಾಡಕ್ಕಾಗಲ್ಲ. ಗಮನಕ್ಕಿಲ್ಲ. ಆಲ್ರೆಡಿ OS ಅಲ್ಲಿ ಇತ್ತು 6.70 ಡಯಾಮೀಟರ್ ಇತ್ತು. ತದನಂತರದಲ್ಲಿ ಅದಕ್ಕೆ ಆರೇ ಹೋಗ್ತಾರೆ ಸಂಬಂಧಪಟ್ಟವರು. ಅಲ್ಲಿ ಹೋದಲ್ಲಿ 3.0 ಅಂದ್ರೆ 3 ಮೀಟರ್ನ ರಿಡ್ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ರಿಮೈನಿಂಗ್ ಎಷ್ಟು ಉಳಿಯುತ್ತೆ? 6.70 ಹೋಯ್ತಂದ್ರೆ 3 ಮೀಟರ್ ಡಯಾಮೀಟರ್ ಲೆಸ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅಂಡರ್ಸ್ಟುಡ್ ಅದು 3.70ನೇ. ಅದು ನಮ್ಮ ವಾದ. ಆಮೇಲೆ ಇವ್ರು ಏನು ಕೊಟ್ಟಿದಾರಲ್ಲ ಕಾನೂನು ಸಲಹೆಗಾರನ, ಅದಕ್ಕೆ ಸ್ಥಳೀಯ ಸಂಸ್ಥೆಗೆ ಯಾರಿದಾರ ಸರ್, ಇದು ಕೊಟ್ಟಿದ್ದು ಮಾನ್ಯ ಅಲ್ಲ. ಇದೊಂದು ಸಲ ನೀವು ಅದಕ್ಕೆ ಸಂಬಂಧಪಟ್ಟ ಕಾನೂನು ತಜ್ಞರಿಂದ ಇನ್ನೊಂದು ಸಲ ಪರಿಶೀಲಿಸ್ಕೊಂಡು ಕೊಡ್ರಿ ಅಂತ ಮನೆ ಪತ್ರ ಕೊಟ್ಟಿದ್ದಾರೆ. 6.70 ಇರೋದು ಎಲ್ಲಿದೆ ಆದೇಶ? ಅದೊಂದು ಕನ್ಸಿಡರ್ ಆಗಿದೆ, ಶೆಡ್ಯೂಲ್ ಪ್ರಾಪರ್ಟಿಯಲ್ಲಿ ಇದೆ ಸರ್. ಈಗ ನಮ್ಮಲ್ಲಿ ಮಾನ್ಯ ನ್ಯಾಯಾಲಯ ಆದೇಶ ಇದ್ಕೊಂಡು ನಾವು ಕೇಳಿದ್ವಿ, ಅಡ್ವೊಕೇಟ್ಸ್ ಕೇಳಿದ್ವಿ, ತಾಲೂಕು ಕಾನೂನು ಸಲಹಾ ಸಮಿತಿ ಕೂಡ ಕೇಳಿದ್ವಿ. ರೆಡ್ಯೂಸ್ ಅಂತ ಹೇಳಿದ್ವಿ. 3 ಮೀಟರ್ ಪ್ರಕಾರನೇ ನಾವು ಮಾಡಬೇಕಂತ ಏನು ಆದೇಶ ಆಗಿದೆ. ಅದರ ಆಯ್ತು. ಈಗ ಇಲ್ಲಿ ಅದನ್ನ ಡಿಸ್ಕಷನ್ ಜಯಂತಿ ಇರೋದ್ರಿಂದ ಹೂನೆ ರಾಕೆಟ್ ನಿನ್ನೆ ನೋಡ್ತಾ ಇದ್ದೀರಾ ನೀವಲ್ಲೇ. ಲಾಸ್ಟ್ ಟೈಮ್ ಜಯಂತಿದಲ್ಲಿ ಹಾಕಿದ್ದೀರಾ, ನಾನೇ ಜೆಸಿಬಿ ನಿಂತು ನಾನೇ ಆಗ್ತಾ ಇದ್ದೀನಿ. ನಮ್ದೊಂದು ಬರೋದು ಏನಂದ್ರೆ ನೆಕ್ಸ್ಟ್ ಟೈಮ್ ಆದಷ್ಟು ಮಾಡಿದ್ರೆ ನಮ್ಗೂ ಒಂದು ಸುಗಮ ಅಂತ ನಮ್ದು ಅಷ್ಟೇ ಮತ್ತೇನಿಲ್ಲ. ಅಲ್ಲ, 100% ನೆಕ್ಸ್ಟ್ ಇಯರ್ ನಾನು ಇರಲ್ಲ. ಈಗ ಆದಷ್ಟು ನಾನು ಆ ಮೆಟ್ಲು ಅಳವಡಿಸ್ಲಿಕ್ಕೆ ನಾನು ಸಹಾಯ ಆಗತ್ತೆ ಪ್ರಯತ್ನ ಮಾಡ್ತೀನಿ. ಪರವಾಗಿ ಹಂಚಿಕೆ ಮಾಡಿ ಯಾವ ಇಲಾಖೆಗೆ ಯಾವ ಕೆಲಸವನ್ನು ಹಂಚಿಕೆ ಮಾಡಲಾಗಿದೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು PWD ಗಂಗಾವತಿ ಬಂದಿರಾ? ಪೌರಾಯುಕ್ತರಂತೂ ಇಲ್ಲಿ ಇದ್ದಾರೆ. ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಗಂಗಾವತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಗಾವತಿ ಅಂತ ಇದ್ದಾರೆ. ಪೊಲೀಸ್ ಉಪವಿಭಾಗಾಧಿಕಾರಿಗಳು ಗಂಗಾವತಿ, PWD ಗಂಗಾವತಿ, ಅಗ್ನಿಶಾಮಕ ದಳ ಗಂಗಾವತಿ, ಅಗ್ನಿಶಾಮಕ ದಳ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಈಗ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು PWD ಇವರಿಗೆ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ
ಶಾಲೆ ಆವರಣದಲ್ಲಿ ಸದರಿ ಕಾರ್ಯಕ್ರಮಕ್ಕೆ ಸ್ಟೇಜು, ಮೈಕು, ಶಾಮಿಯಾನ, ಕುರ್ಚಿ ವ್ಯವಸ್ಥೆ ಮಾಡುವುದು. ಎಷ್ಟು ಜನಕ್ಕೆ? ಎರಡೇ ಲೆಕ್ಕ ಸರ್, ಒಂದು ಸಹಾಯಕ ಕಾರ್ಯಕ್ರಮ. ಎಷ್ಟು ಜನರಿಗೆ? ಚೇರ್ಗಳು ಎಷ್ಟು? ಚೇರ್ಗಳು ಒಂದು 1000 ಬೇಕಾದ್ರೆ ಹಾಕ್ಬೇಕಾದ್ರೆ ಮೆನ್ಷನ್ ಮಾಡ್ಬೇಕು. 1000 ಚೇರ್. ಬರೀ 200 ಶೇರ್ ಹಾಕಿದ್ರೆ ಏನ್ ಮಾಡ್ಲಿ? ಒಂದೇ 1000 ಶೇರ್ ಹಾಕ್ಸಿ. ಪೌರಾಯುಕ್ತರು, ನಗರಸಭೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಇವರ ಭಾವಚಿತ್ರವನ್ನ ಟ್ರ್ಯಾಕ್ಟರ್ ನಲ್ಲಿ ಇಟ್ಟು ಸಿಂಗರಿಸಿ ಮೆರವಣಿಗೆ ತರುವುದು, ಸೌಂಡ್ ಸಿಸ್ಟಮ್ ವ್ಯವಸ್ಥೆ ಮಾಡುವುದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಗೀತೆಗಳು ಮತ್ತು ಭಾಷಣ ಪ್ರಚಾರ ಮಾಡುವುದು, ಮೆರವಣಿಗೆ ರಸ್ತೆ ಉದ್ದಕ್ಕೂ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು ಹಾಗೂ ವೃತ್ತಕ್ಕೆ ಬಣ್ಣ ಹಚ್ಚುವುದು, ನೀಲಿ ಬಣ್ಣದ ಲೈಟಿಂಗ್ ವ್ಯವಸ್ಥೆ ಮಾಡುವುದು ಪೌರಾಯುಕ್ತರ ಕೆಲಸ ಇದೆ. ನೆಕ್ಸ್ಟ್, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವೃತ್ತ ಹಾಗೂ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಹೂವಿನ ಕುಂಡಗಳನ್ನ ಇಡುವುದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕುರಿತು 50 ಪುಸ್ತಕಗಳನ್ನು ನೀಡುವುದು ತೋಟಗಾರಿಕೆ ಇಲಾಖೆಯ ಕೆಲಸ. ನೆಕ್ಸ್ಟ್, ಬಿಒ ಆಫೀಸರ್ ಸದರಿ ಕಾರ್ಯಕ್ರಮದಲ್ಲಿ ಗೃಹೋಪಕರಣ ಕರೆಯುವುದು, ಸರ್ಕಾರಿ ಖಾಸಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಕರೆತರುವುದು, ಕಾರ್ಯಕ್ರಮದಲ್ಲಿ ನಾಡಗೀತೆ, ರೈತಗೀತೆ, ಸಂಗೀತ ಕಾರ್ಯಕ್ರಮ ವ್ಯವಸ್ಥೆ ಮಾಡುವುದು. ಇದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕರ್ತವ್ಯ. ನೆಕ್ಸ್ಟ್, ಪೊಲೀಸ್ ಉಪವಿಭಾಗಾಧಿಕಾರಿಗಳು ಗಂಗಾವತಿ ಸದರಿ ಮೆರವಣಿಗೆ ಸಮಾರಂಭದಲ್ಲಿ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡುವುದು. PWD ಇಲಾಖೆ ಗಂಗಾವತಿ ಡೊಳ್ಳು ಕುಣಿತ, ಕಲಾ ತಂಡ, ಭಾಷಾ ತಂಡವನ್ನ ಕರೆತರುವುದು. ಈಗ ಮ್ಯಾಲ್ ಸ್ಟೇಜ್ ಅಂತ ಹೇಳಿದ್ರೆ ಮತ್ತೊಂದ್ಸಲ ಬಂತು ಸ್ಟೇಜ್ ಹೇಳಿದ್ರೆ ಮತ್ತೊಂದ್ಸಲ ಅದು ಚೇಂಜ್ ಮಾಡ್ತೀವಿ, ಇಲ್ಲಿ ಇದನ್ನ ಮಾಡ್ತೀವಿ. ಇದನ್ನ ಮಾಡೋದು ಅವನ್ ತೆಗಿತಾರೆ. ಡಿಸ್ಕಷನ್ ಮಾಡೋದು. ಹೋದ ಸಲ ಮಾಡಿದ್ದು ಈ ಸಲ ಬೇರೆ ಮಾಡ್ತೀನಿ. ಹಲೋ, ಅಗ್ನಿಶಾಮಕ ದಳ ಗ್ರಾಮೀಣ ಕಾರ್ಯಕ್ರಮದ ಸ್ಟೇಜ್ ಬ್ಯಾನರ್ ಮಾಡೋದು. ಅಗ್ನಿಶಾಮಕ ಕಾರ್ಯಕ್ರಮದ ಸ್ಟೇಜ್ ಮತ್ತು ಬ್ಯಾನರ್. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಇಂಜಿನಿಯರಿಂಗ್ ಇಲಾಖೆ ಗಂಗಾವತಿಯವರಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತಕ್ಕೆ ಹಾಗೂ ನಗರದ ಎಲ್ಲಾ ವೃತ್ತಗಳಲ್ಲಿ ಕಳೆದು ತೋರಣ ಹಾಗೂ ಹೂಗಳಿಂದ ರೇಷ್ಮೆ ಇಲಾಖೆ ಗಂಗಾವತಿ ಸದರಿ ದಿನದಂದು ಉಪನ್ಯಾಸಕರನ್ನ ಕರೆತರುವ ವ್ಯವಸ್ಥೆ ಮಾಡುವುದು ಹಾಗೂ ಅವರಿಗೆ ಸನ್ಮಾನದ ಸಾಮಗ್ರಿಗಳನ್ನು ತರುವುದು. ಈಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತಕ್ಕೆ ಮತ್ತು ನಗರದ ಎಲ್ಲಾ ವೃತ್ತಕ್ಕೆ ತಳಿರು ತೋರಣ ಮತ್ತು ಹೂಗಳನ್ನು ಸಿಂಗರಿಸೋದು ಇದು ಕಂಪಲ್ಸರಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಮಾಡಲೇಬೇಕು. ಜಿಲ್ಲಾ ಸಂಘಟನೆ ಅನುಸಾರ ಇಬ್ರು ಫಾರೆಸ್ಟ್ ಹಾಕ್ಬಿಡ್ರಿ ಅವ್ರಿಗೆ. ತಳಿರು ತೋರಣ ಹಾಗೂ ಹೂಗಳಿಂದ ಅಲಂಕರಿಸುವುದು. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ. ಸದರಿ ದಿನದಂದು ಉಪನ್ಯಾಸಕರನ್ನ ಕರೆತರುವ ವ್ಯವಸ್ಥೆ ಮಾಡುವುದು ಹಾಗೂ ಅವರಿಗೆ ಸನ್ಮಾನದ ಸಾಮಗ್ರಿಗಳನ್ನು ತರುವುದು ಹಾಗೂ ಉಪನ್ಯಾಸಕರಿಗೆ ಗೌರವಧನ ನೀಡುವುದು ರೇಷ್ಮೆ ಇಲಾಖೆಯ ಕೆಲಸ. ರೇಷ್ಮೆ ಇಲಾಖೆ ಇದು ನಿಮ್ ಜವಾಬ್ದಾರಿ. ಉಪ ಖಜಾನೆ ಇಲಾಖೆ ಗಂಗಾವತಿ ಮತ್ತು ಉಪ ನೋಂದಣಾಧಿಕಾರಿಗಳು ಗಂಗಾವತಿ ಸದರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಮತ್ತು ನಗರದ ಪ್ರಮುಖ ವೃತ್ತಗಳಲ್ಲಿ 5 ಬ್ಯಾನರ್ ವ್ಯವಸ್ಥೆ ಮಾಡುವುದು ಇವ್ರ ಕೆಲಸ. ನೆಕ್ಸ್ಟ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಗಂಗಾವತಿ, ಆಹಾರ ಶಿರಸ್ತೆದಾರರು ಕಂದಾಯ ಇಲಾಖೆ, ತಾಲೂಕಾ ಅಕ್ಷರ ದಾಸೋಹ ಅಧಿಕಾರಿಗಳು ಗಂಗಾವತಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಗಂಗಾವತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಂಗಾವತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗಂಗಾವತಿ. ಇಲ್ಲಿ ಸದರಿ ಕಾರ್ಯಕ್ರಮದಿಂದ ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡುವುದು. ಸರ್, ಇಲ್ಲಿ 1000 ಚೇರ್ ಇರೋದ್ರಿಂದ 1000 ಜನ ಸಿಗುತ್ತದೆ. 2000 ಜನಕ್ಕೆ ಊಟದ ವ್ಯವಸ್ಥೆ. ಕಾರ್ಯದರ್ಶಿಗಳು ತಾಲೂಕಾ ಕೃಷಿ ಉತ್ಪನ್ನ ಮಾರುಕಟ್ಟೆ APMC ಗಂಗಾವತಿ 500 ಬ್ಯಾಡ್ಜ್ 500 ನೀಲಿ ಶಾಲ್ ವ್ಯವಸ್ಥೆ ಮಾಡುವುದು. ನೆಕ್ಸ್ಟ್ 13ನೇದು ಸಹಾಯಕ 1000. ಈಗ ಕಾರ್ಯದರ್ಶಿ ತಾಲೂಕಾ ಕೃಷಿ ಉತ್ಪನ್ನ ಮಾರುಕಟ್ಟೆ 1000 ಬ್ಯಾಡ್ಜ್ 1000 ನೀಲಿ ಶಾಲ್
1,000 ಬ್ಯಾಟ್ಗಳು, 1,000 ನೀಲಿ ಶಾಲ್ಗಳನ್ನ ಪ್ರೊವೈಡ್ ಮಾಡಬಹುದು. ನೆಕ್ಸ್ಟ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜಿಸ್ಕಾಂ ಗಂಗಾವತಿ. ಸದರಿ ದಿನದಂದು ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ವಿದ್ಯುತ್ ನಿಲುಗಡೆಯಾಗದಂತೆ ಕ್ರಮ ವಹಿಸುವುದು. 10 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, 5 ಜನ ಪೌರ ಕಾರ್ಮಿಕರಿಗೆ ಗೌರವ ಸನ್ಮಾನ. ಜಿಸ್ಕಾಂ ನೆಕ್ಸ್ಟ್ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಗಂಗಾವತಿ. ಮೆರವಣಿಗೆ ಕಾರ್ಯಕ್ರಮದಲ್ಲಿ ವಿವಿಧ ಸಮಾಜ ಸುಧಾರಕರ ಫ್ಲಕ್ಸ್ ಹಾಕುವುದು. ಹೆಲ್ತ್ ಡಿಪಾರ್ಟ್ಮೆಂಟ್ ವಿವಿಧ ಸಮಾಜ ಸುಧಾರಕರ ಫ್ಲಕ್ಸ್ ಹಾಕುವುದು. ಬಸವಣ್ಣ ಅವರು ಇರಬಹುದು. ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸುಂದರ ಸರ ಸರ್ಕಲ್ಗಳಿವೆ ಸರ. ಇವು ಸಮಾಜ ಸುಧಾರಕರು ಬಸವಣ್ಣ, ಕನಕದಾಸ, ಮನೆಯದಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವ್ರದ್ದು ಪ್ರತಿಯೊಂದು ಮೆರವಣಿಗೆ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ಒಂದು ಅಲ್ಲಿಂದ ಅಲ್ಲಿವರೆಗೆ ಸರ್ಕಲ್. ಈಗ ಅಂಬೇಡ್ಕರ್ ಸರ್ಕಲ್ ನಿಂದ ಆಮೇಲೆ ಗಾಂಧಿ ಚೌಕದಿಂದ ದುರ್ಗಮ್ಮ ದೇವಸ್ಥಾನದಿಂದ ಮತ್ತೆ ಪ್ರೌಢಶಾಲೆ ಬರುವ ಹಾದಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಫ್ಲೆಕ್ಸ್ ಇರಬಹುದು. ಸಂಘ ಸಂಸ್ಥೆ ಮುಖಂಡರೆ, ನಮ್ಮ ಸಮಾಜ ಮುಖಂಡರು, ಎಡಗೈ ಬಲಗೈ ಎಲ್ಲ ಮುಖಂಡರು, ಇಲ್ಲಿ ಯಾರು ನಾವು ಭೇದ ಭಾವ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಒಂದೇ ಅಳ್ತಮ್ಮ. ರಾಜ್ಯ ಮಟ್ಟದಾಗ ಏನು ಇರುತ್ತದಾಗಿತ್ತು ಅದು ಕೇಳಿದ್ರು ಬೇಡ. ನಾವು ಈ ಕ್ಷಣ ಈ ಭಾಗದಲ್ಲಿ ಹೊರಬಂದ ತಕ್ಷಣ ಎಲ್ಲ ಅನ್ಕೊಂಡೆ ನಾವು ಚೆನ್ನಾಗಿ ಹೊಂದ್ಕೊಂಡು ಯಾವ ವಿಷಯ ತಿಳಿದುಕೊಂಡ್ರೆ ಇದು ನನ್ನ ಅಭಿಪ್ರಾಯ. ನಾನು ಯಾವತ್ತು ಹಿಂಗೆ ಬಂದಿದ್ದೀನಿ. ಸರ್ಕಾರ ಮಟ್ಟದಲ್ಲಿ ಸರ್ ಅಲ್ಲಿಂದ ಆದೇಶ ಬಂದಾಗ ಆ ಪ್ರಕಾರ ಮಾಡಿ ಆದ್ರೆ ನಾವೆಲ್ಲ ಡಿಮ್ಯಾಂಡ್ ಮಾಡೋದು ತಪ್ಪೇನಿಲ್ಲ. ಇದು ಯಾವಾಗ ಡಿಮ್ಯಾಂಡ್ ಮಾಡೋದು ತಪ್ಪೇನಿಲ್ಲ ವಿಷಯದಾಗ. ಆದ್ರೆ ಜಗಜೀವನ್ ರಾವ್ ವಿಚಾರ ಬೇರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬೇರೆ. ಜಗಜೀವನ್ ರಾವ್ ವಿಷಯ ಯಾವ ಮಾಡ್ತಾರೆ ಅದ್ರ ಬಗ್ಗೆ ಅದರ ಅಭಿಪ್ರಾಯಗಳು ಅವರ ವಿಚಾರಗಳು ಮನೆ ಮಾಡೋದು ತಪ್ಪೇನಿಲ್ಲ. ಈಗ ನಾನು ಅಂಬೇಡ್ಕರ್ ವಿಷಯ ಬಗ್ಗೆ ಬಂದಾಗ ಅಂಬೇಡ್ಕರ್ ಬಗ್ಗೆ ಹೇಳ್ಬೇಕು, ನೋಡ್ಸ್ಕೊಂಡು ಬಂದಿದಾಗ ಅದ್ರ ಬಗ್ಗೆ ಸಜೆಷನ್ ಕೊಡು ಅಂತ ಹೇಳಿ ನಾವು ಬಂದಿದ್ದಾರೆ. ಒಂದು ವಿಚಾರ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರದಲ್ಲಿ ಅದ್ದೂರಿಯಾಗಿ ಆಗುತ್ತೆ. ಬೆಂಗಳೂರು ನಗರದಾಗ ಸುಮಾರು 1 ಲಕ್ಷ ಜನ ಇರ್ಬೋದು. ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ ಜಾತಿಯವರು, ಎಲ್ಲ ಬಡವರು, ಎಲ್ಲ ಕ್ರಿಶ್ಚಿಯನ್ರು, ಮುಸ್ಲಿಮ್ಸು, ಬ್ರಾಹ್ಮಣರು ಕೂಡ ಅದಾರೆ, ಎಲ್ಲ ವರ್ಗದವರು, ಎಲ್ಲ ವರ್ಗದ ಮುಖಂಡರಿಗೂ ಕೂಡ ನೀವು ಒಂದು ನೋಟಿಸ್ ಮಾಡಿ ಇದು ಸಂವಿಧಾನ ಸಂಬಂಧಪಟ್ಟಪ್ಪ ನೀವೆಲ್ಲ ಬರಬಹುದು. ಸಂವಿಧಾನ ಕೇವಲ SC ಅಷ್ಟೇ ಬಂದಿಲ್ಲ, ಎಲ್ಲಾ ಸಮುದಾಯಕ್ಕೆ ಬರೋದ. ಆ ಕಾರಣದಿಂದ ನೀವೆಲ್ಲ ಹಿರಿಯರು ಬರ್ಬೇಕು ಅಂತೇಳಿ ಆಯಾ ಸಮಾಜದ ಮುಖಂಡರಿಗೆ ನೋಡಿಸುವಂತ ಕೆಲಸ ಮಾಡಬೇಕು. ಇದು ಮಾಡಿಲ್ಲ, ಕೇವಲ ವಲೆವಾದಿಗೆ ಅಷ್ಟೇ ನೋಟಿಸ್ ಮಾಡಿ ಮೀಟಿಂಗ್ ಕಾವು ನನಗೆ ಸರಿಯಾಗಿಲ್ಲ. ಇದು ನಮ್ಮ ಇದು ಮಾಡಿ ಸರ್ ಮಾಡಿ ಆಮೇಲೆ ಎಲ್ಲಾ ಭಾಗದಲ್ಲಿ ಅಧ್ಯಕ್ಷತ್ವ, ಎಲ್ಲಾ ಸಿವಿಲ್ ಅಧ್ಯಕ್ಷತ್ವ, ಪ್ರತಿಯೊಂದು ಇಲಾಖೆ ಇವು ನಿಮ್ ಕಡೆಯಿಂದ ಪರವಾಗಿ ತಗೊಂಡ್ರು. ಒಂದು ವಿಚಾರ ಹೇಳ್ತಾರೆ, ನಾವು ಸಜೆಷನ್ ಪ್ರಕಾರ ಏನಂದ್ರ ನಿಮ್ಮ ವಿವಿಧ ಇಲಾಖೆಗಳಿಂದ ಪರವಾನಗಿ ತಗೊಂಡ್ರು, ಕೆಲವು ಇಲಾಖೆಗಳಿಂದ ಪರವಾನಗಿ ತಗೊಂಡಿರ್ತಾರೆ, ಅವರೆಲ್ಲರಿಗೆ ಕೊಟ್ಟರು. ಇವುದಾಗಿ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ, ಏನ್ ಲೈಸೆನ್ಸ್ ಕೊಟ್ಟು ನೀವು ಬರಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿ ಮಾಡಿ ಇದಕ್ಕೆ ಒಂದು ದಿನದ ಅವಕಾಶ ಕೊಟ್ಟು ಬರ್ಬೇಕಂತ ನೀವು ಅದನ್ನ ಮಾಡುತ್ತೆ ವಿಚಾರ. ಇದು ಪ್ರತಿಯೊಂದು ಇಲಾಖೆ ಪರವಾನಗಿ ತಗೊಂಡಂತ ವ್ಯಾಪಾರಿಗಳಿಗೆ ಇದು ಅನ್ವಯಿಸೋದು. ಇದು ಒಂದು ರೀತಿ ಅನುಕೂಲ ಮಾಡ್ತದೆ. ಇನ್ನೊಂದು ಸಾರ್ವಜನಿಕವಾಗಿ ಎಲ್ಲ ಜಾಗದಲ್ಲಿ ಬೆಂಗಳೂರಿನ 1 ಲಕ್ಷ ಜನ ಇದೆ, ಅವರೆಲ್ಲರಿಗೂ ತಪ್ಪೇನೈತಿ ಇದು ರೂಢಿ ಮಾಡೋದು. ನಮ್ಮ ಕನ್ನಡ ಕೇವಲ ನಮ್ಮ ಮಾರುಕಟ್ಟೆಗೆ ಅಷ್ಟೇ ಇದು ಸೀಮಿತ ಆಗ್ಬೋದು. ಎಲ್ಲಾ ಸಮಾಜದವರು, ಎಲ್ಲಾ ವ್ಯಾಪಾರಸ್ಥರು ಸುಮಾರು 5,000 10,000 ಜನ ಸೀಮಿತ ಮಕ್ಕಳಲ್ಲಿ ಇದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋದು ನನ್ನ ಮನಸ್ಸು. ಇದು ಒಂದು ವಿಚಾರ. ಈಗ ನಾನು ಫೋನ್ ಮಾಡಿ ಯಾವಾಗ ಸರ್ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಸರ್ ಆ ದೊಡ್ಡ ವಿಷಯ ಪ್ರತಿಯೊಬ್ಬರು ಆಗ್ತದೆ. ನಾಳೆ ಬಿದ್ದು ಎಲ್ಲ ನಿಮ್ಗೆ ಇದಕ್ಕೆ ನಮ್ಮಿದ್ರೆ ಹಂಗಾಗಿ ಅದು ತಾತ್ಕಾಲಿಕ ನೋಡ್ಕೊಂಡು ಬಂದಿವಿ. ಅದೊಂದು ಆಟ ವ್ಯವಸ್ಥೆ ನೀವು ಆದಷ್ಟು ಜನ ಇದೇ ಇದ್ರೊಳಗೆ ಮಾಡೋ ಇಷ್ಟ ಮಸ್ತು ಎಲ್ಲ ಸರ್ಕಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡದು ಕಟೌಟ್ ವ್ಯವಸ್ಥೆ. ಹೌದು, ಕಟೌಟ್ ಹಾಕೋ ವ್ಯವಸ್ಥೆ ಮಾಡಿ
ಇಲ್ಲೇ ನಾವು ನಿಮ್ಗೆ ಸ್ವಂತ ರೊಕ್ಕದಾಗ ಹಾಕ್ಕೊಟ್ರ ಅಂಬೇಡ್ಕರ್ ಅವೆಲ್ಲ ಬೇಕಿಲ್ಲ. ನಮಗೇನಪ್ಪ ಅಂದ್ರೆ ಕಟೌಟ್ ಬರಲ್ಲ, ಸರ್ಕಾರಿ ಆದೇಶನ ಬರ್ಬೇಕಂತಿಲ್ಲ. ಸ್ವಲ್ಪ ನೋಡಿ ವ್ಯವಸ್ಥೆ ಮಾಡಿ ಒಂದು ಐದು ಸರ್ಕಾರಗಳು ಕಟೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು 20 ಪೀಡಿ ಕಟೌಟ್ ವ್ಯವಸ್ಥೆ ಮಾಡಿ, ಅದು ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಕಟ್ಟಡಗಳು ಹಾಕಕ್ ಬರಲ್ಲ, ಕಟ್ಟಡಗಳು ಹಾಕಿದ್ದೇವೆ ಆಯ್ತು, ಏನೋ ಮಾಡಿ. ನಾನು ಹೇಳಿದ್ದು ಸರ್ ನಾನು ಹೇಳಿದ್ದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟು ಹೇಳಕ್ ಕಾರಣ ಏನಂದ್ರೆ ಎಲ್ಲಾ ಸಮಾಜದ ಮುಖಂಡರಿಗೆ ಆಹ್ವಾನ ಮಾಡೋದು ಹೇಳಿದ್ರಲ್ಲ, ಒಳ್ಳೆ ಕೇವಲ ಮನೆ ಮಂದಿಗೆ ಹಚ್ಕೊಡ್ರಿ ಬಂದು ಎಲ್ಲ ಸಮಾಜ ನಾನು ನೋಡ್ಬೇಕು ಅವತ್ತು ಹೇಳಿದೆ. ನೀವು ಹೇಳಿದ್ರಲ್ಲ, ಎಲ್ಲಾ ಸಮಾಜಗಳಿಗೆ ಮುಗಿಸೋ ವ್ಯವಸ್ಥೆ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ. ಹಾಗೆ ಎಲ್ಲಾ ಸಮಾಜದ ಮುಖಂಡರಿಗೆ ಎಲ್ಲ ಅಂಗಡಿ ಮಾಲೀಕರಿಗೆ ನಿಮ್ಮ ಪರವಾಗಿ ಮಾಡೋದ್ರಿಂದ ನೀವು ಪರವಾಗಿ ರದ್ದು ಮಾಡ್ಕೊಡೋ ಬರಲೇಬೇಕು. ನೀವು ಸ್ವಲ್ಪ ಏನೋ ಒಂದು ಆದೇಶ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದ್ದು ಕೆಲಸ ಮಾಡಿ. ಒಳ್ಳೆ ಸಜೆಷನ್. ಓಕೆ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ಇಡೀ ದಲಿತ ಸಮಾಜದ ಎರಡು ಕಣ್ಣುಗಳಿದ್ದಾಗ ನಾವು ಯಾವುದು ಭೇದ ಭಾವ ಮಾಡಕ್ ಆಗಲ್ಲ. ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ಇರೋದು ಏಪ್ರಿಲ್ 14ಕ್ಕೆ ಮತ್ತು ಜಗಜೀವನ್ ರಾಮ್ ಜಯಂತಿ ಇರೋದು ಏಪ್ರಿಲ್ 5ಕ್ಕೆ. ಅದಕ್ಕೆ ಅವರವರ ಜಯಂತಿಗಳನ್ನ ಬಹಳ ಅದ್ದೂರಿಯಾಗಿ ಮಾಡ್ಬೇಕು. ಇಬ್ಬರನ್ನ ಜೊತೆಗೆ ಸೇರಿಸಿ ನೀವು ಎರಡನ್ನ ಸೇರಿಸಿ ಒಂದ ಸತಿಗೆ ಕೈ ತೊಳ್ಕೊಳ್ಳೋದಲ್ಲ. ಎರಡನ್ನ 5ನೇ ತಾರೀಕಿಗೆ ಜಗಜೀವನ್ ರಾವ್ ಜಯಂತಿ ಮತ್ತು 14ಕ್ಕೆ ಅಂಬೇಡ್ಕರ್ ಜಯಂತಿನ ಪ್ರತ್ಯೇಕವಾಗಿ ಆಚರಣೆ ಮಾಡಿ ಅದ್ದೂರಿಯಾಗಿ ಎರಡು ಸಮಾಜಗಳಿಗೆ ಯಾವುದಕ್ಕೂ ಭೇದ ಭಾವ ಮಾಡಲಾರ್ದಾನೆ ಅದಕ್ಕೂ ನಾವು ಭಾಗವಹಿಸ್ತೀವಿ. ಈ ಜಯಂತಿಗಳು ನಾವೇ ಭಾಗವಹಿಸೋದು, ಎರಡೂ ಸೇರಿ ನಾವೇ ಮಾಡ್ತಾ ಇರೋದು. ಹಾಗಾಗಿ ಜಯಂತಿಗಳನ್ನ ಯಾವುದೇ ತಾತ್ಕಾಲಿಕವಾಗಿ ಅಧಿಕಾರಿಗಳಲ್ಲಿ ಪೂಜೆ ಮಾಡೋ ಟೈಮ್ನಲ್ಲಿ ಅಷ್ಟೇ ಇರ್ತಾರೆ, ಮೆರವಣಿಗೆ ಹೊಂಟು ಬಿಟ್ರೆ ಯಾರು ಇರಂಗಿಲ್ಲ. ನಾವು ಹೋದ್ ಸಾರಿ ನೋಡಿದ್ವಿ, ತಹಶೀಲ್ದಾರ್ ಮತ್ತು ಪೌರಾಯುಕ್ತ ಬಿಟ್ರೆ ಅಲ್ಲಿ ಯಾರು ಇದ್ದಿದ್ದಿಲ್ಲ. ಗಾಂಧಿ ಚೌಕರಿಗೆ ಬಂದ್ರು, ಅವ್ರು ಟಿಫನ್ ಮಾಡಿದ್ದಿಲ್ಲ, ಏನಿಲ್ಲ, ಆದ್ರೂ ಬಂದ್ರು. ಆಮೇಲೆ ಇನ್ನೊಂದು ನಮ್ಮ ಮಾಹಿಗಪ್ಪ ಹೇಳ್ದಂಗೆ ಎಲ್ಲರನ್ನ ಎದುರಿಸಿ ಬೆದರಿಸಿ ಇದನ್ನ ಕರೆಯುವಂತ ವ್ಯವಸ್ಥೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಭಿಮಾನಿ ಇದ್ದಂತವ್ರು, ಆ ಸಂವಿಧಾನದ ಮೀಸಲಾತಿಯನ್ನು ತಗೊಳ್ಳಂತವ್ರು ಯಾವುದೇ ಸಮಾಜದಲ್ಲಿ ಇರಲಿ, ಅವರು ನಿಜವಾದಂತ ಅಭಿಮಾನಿ ಇದ್ರೆ ಅವ್ರು ಭಾಗವಹಿಸಲೇಬೇಕು. ಅದು ಅವ್ರಿಗೆ ಬಿಟ್ಟಂತ ವಿಷಯ. ನಾವು ಯಾರನ್ನು ಒತ್ತಾಯ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಕೂಡ ಅದ್ದೂರಿಯಾಗಿ, ಅಂಬೇಡ್ಕರ್ ಜಯಂತಿ ಕೂಡ ಅದ್ದೂರಿಯಾಗಿ, ಹಾಗೆ ಜಯಂತಿಯಲ್ಲಿ ಒಳ್ಳೆ ಉಪನ್ಯಾಸಗಳನ್ನು ನೀಡುವ ಮೂಲಕ ಜನರಿಗೆ ಒಳ್ಳೆ ಸಂದೇಶವನ್ನ ನೀಡುವಂತ ಆಗ್ಬೋದು. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ರಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಪೂಜೆ ಆದ ನಂತರ ಒಂದು ಮೆರವಣಿಗೆ ಮೂಲಕ ಈ IMA ಹಾಲಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕು. IMA ಹಾಲಿನಲ್ಲಿ ಅದರಲ್ಲಿ ಮಾಡಿ, ಅಲ್ಲಿ ಹೊರಗಡೆ ಬೇಡ ನಮಗೆ. ಅಲ್ಲಿ ಈ ಒಂದು ನೆರಳಿರುತ್ತೆ ಮತ್ತು ಮಳೆಗಾಲ ಆ ಟೈಮ್ನಲ್ಲಿ ಮಳೆಗಳಿಗೆ ಬರ್ಲಿ ಮಾಡಿ ಇಲ್ಲಿ. ಈಗ ನಮಗೆ ಪ್ರತಿ ಸರಿ ಅಲ್ಲೇ ಮಾಡಿದ್ವಿ, ಹೋದ್ ಸರಿ ಅಲ್ಲೇ ಮಾಡಿದ್ವಿ, IMA ಅಲ್ಲೇ ಮಾಡಿದ್ವಿ. ಮಾಡಿದ್ರಿ ಅದೇ ಸರ್ IMA ಅಲ್ಲೇ ಈ ಸರ್ IMA ಅಲ್ಲಿ ಇಲ್ಲ ಬೇಡ ಸರ್, ಅಲ್ಲೆಲ್ಲ ಬೇಡ. IMA ಆಯ್ತಾಯ್ತು. ಈಗ ಸ್ಕೂಲ್ ರಜೆ ಐತೆ, ಸ್ಕೂಲ್ ರಜೆ ಐತೆ, ಆ ಸ್ಕೂಲಲ್ಲಿ ಮಾಡೋದು ಸರ್. ಆದ್ರೆ ಎಲ್ಲ ಅಂಗನವಾಡಿ ಟೀಚರ್ಸ್ ಗಳನ್ನ ಮತ್ತು ಸರ್ಕಾರಿ ಆಮೇಲೆ ಆಸ್ಪತ್ರೆಯ ಒಂದು ಆಶಾ ಕಾರ್ಯಕರ್ತರು ಕೂಡ ಅವರು ಕೂಡ ಸ್ವಲ್ಪ ನಗರದಲ್ಲಿ ಆಶಾ ಕಾರ್ಯಕರ್ತರು ಅಲ್ಲ ಇದ್ರೆ ಅವ್ರ ಎಕ್ಸಾಮ್ ಮುಗಿಸ್ಕೊಂಡು ಹೋಗಿದ್ರೆ ಬೇಡ ಇದ್ರೆ ಆದಷ್ಟು ಎಲ್ಲ ಕಾರ್ಯಕ್ರಮ ಮುಗಿಯೋವರೆಗೆ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಇದಕ್ಕಿಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿ ಆದೇಶ ಮಾಡಿ ಆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿ. ಸರ್ ತಾವು ಈಗ ಒಂದು ಅಂಬೇಡ್ಕರ್ ಸರ್ಕಲ್ಗೆ ಒಂದು ಮೆಟ್ಲಿನ ವ್ಯವಸ್ಥೆ ಈಗ ಆಗಲ್ಲ ಅಂತ ಹೇಳಿದ್ರಿ. ಮತ್ತೆ ನಾವು ತಾತ್ಕಾಲಿಕವಾಗಿ ನಾವೇ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮೇಲೆ ಹತ್ತಾಕ ಇದ್ ಮಾಡಾಕ ನಾವು ಮ್ಯಾದರಿಗೆ ಹೇಳ್ಬಿಟ್ರೆ ಪೊಲೀಸ್ ಹಚ್ಚಿ ಹೆಂಗ ಸಾರೆ ಕಟ್ತಾರ ಹಂಗ ಮಾಡ್ಬಿಡ್ತಾರ. ಅಲ್ಲ ಕಾನೂನು ಕೈಯಾಗಲ್ಲ ಸರ್, ನಾವ್ ತಗೊಂತೀವಿ ಕಾನೂನು, ನಮ್ಮನ್ನ ಅರೆಸ್ಟ್ ಮಾಡಿ ಕೇಸ್ ಮಾಡಿ ನಮ್ಮ ಮೇಲೆ ನಾವು ಮಾಡ್ಕೊಂತೀವಿ. ತಾತ್ಕಾಲಿಕವಾಗಿ ಇಲ್ಲ ಮೆಟ್ಲಿಂಗ್ ಮಾಡ್ಕೊಂತೀವಿ.
ಸರ್ ನಮಗೆ ಈಗ ಅಲ್ಲ ಸರ್ ಎಷ್ಟು ವರ್ಷ ಅಂತ ನಾವು JCB ಆಗಿ ನಿಂತ್ಕೊಂಡು ಹಾಕ್ಬೇಕು ಅಲ್ಲ ಕೋರ್ಟ್ ಆರ್ಡರ್ ಆಗೈತೆ ಎಲ್ಲ ಆಗೈತೆ ಮಾಡಕ್ ಯಾಕೆ ಸರ್ ಮಾಡಕ್ ಯಾಕ ಅದು ಎಷ್ಟೈತೆ ಅಷ್ಟೇ ಮಾಡೋದು ಸರ್ ಹೋಗ್ಲಿ ನಾ ಕಾನೂನು ಕೈ ತಗೊಳಕ್ ಹೇಳ್ತಾ ಇಲ್ಲ ಈಗ ಕೋರ್ಟ್ ಆದೇಶ ಆಗೈತೆ ಸರ್ ಕೋರ್ಟ್ ಆದೇಶ ಆಗೈತೆ ಅಷ್ಟೇ ನಮ್ದೊಂದು ಸಲಹೆ ಏನಂದ್ರೆ ನಾಳೆ ಜಯಂತಿ ಕಾರ್ಯಕ್ರಮ ಜಡ್ಸಾಬ್ರ ಕರ್ಸ್ರೆ ಅವ್ರನ್ನ ಕರ್ಸಿ ದೇಶದಿಂದ ಅವ್ರ ಕೈ ಹಾಕ್ಸಿದ್ರೆ ಅವಾಗ ಅದ್ರ ನೋವು ಏನನ್ನೋದು ಆಗಲೇ ಪದೇ ಒಕ್ಕಲು ಏನು ಆಗ್ತಾರಲ್ಲ ಅವ್ರು ಜಡ್ಸಾಬ್ರಿ ನಮ್ಗೆ ಕೊಡ್ತಾರ ಆಗಲೇ ಅದು ಹುಡುಗ ತರ್ತಿರ್ತಾಗ ಬಾಬಾ ಸಾಹೇಬ್ರು ಅವ್ರು ಆರ್ಥಿಕ ತಿಂದಾರ ಇವತ್ತು ಕೆಲವು ಒಕ್ಕಲರದು ಆರ್ಥಿಕ ಅವ್ರು ಮಾಡಾಕತ್ತಾರ ಸರ್ ಹಂಗಾಗಿ ಅವ್ರು ಕರ್ಸಿರಿ ಅವ್ರು ಕರ್ಸಿದಾಗ ಜಡ್ಸ್ಕೊಂಡು ನೋಡ್ಲಿ ಪರಿಸ್ಥಿತಿ ಏನನ್ನೋದು ವಾಸ್ತವ ಸ್ಥಿತಿ ಈಗ ಕೊಟ್ಬಿಡ್ರ ಬರೀ ಆದೇಶ ಮಾಡ್ಬಿಡ್ರ ನೋಡೋದು ಕರೆಸಿದಾಗ ಗೊತ್ತಾಗುತ್ತೆ ಸರ್ ಕೆಲಸ ಮಾಡಿ ಜಡ್ಸಾಬ್ರಿ ಮೊದಲು ಕರ್ಸಿ ಅವ್ರು ಕೂಡ ದಯವಿಟ್ಟು ಕಾರ್ಯಕ್ರಮ ಅದ್ದೂರಿ ಆಗಲಿ ಈ ಸಾರಿ ಪ್ರೊಸೀಡಿಂಗ್ ನಲ್ಲಿ ಒಂದು ಸೇರಿಸ್ರಿ ನೆಕ್ಸ್ಟ್ ಮುಂದಿನ ಸಾರಿ ಈ ಪ್ರತ್ಯೇಕವಾಗಿ ಪೂರ್ವ ಸಭೆ ಕರೆಯಂತ ವ್ಯವಸ್ಥೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮಾಡಿಸಿದ್ದೀನಿ ಈಗ ಅದನ್ನೇ ಈಗ ಅವರು ವಕೀಲರ ಸಂಘಕ್ಕೆ ಕೂಡ ಕಳಿಸಿದ್ದೀನಿ ಅಡ್ವೊಕೇಟ್ಸ್ ಅವ್ರು ಮಾತಾಡಿದ್ದೀನಿ ಮತ್ತೆ ನಾನು ಲೀಗಲ್ ಅಡ್ವೈಸರ್ ಕೂಡ ಕಳಿಸಿದ್ದೀನಿ ಸರ್ ಅದು ಮೊಬೈಲ್ ನಾಗ ಇರಂಗ ಆಗ್ತಾರೆ ಜೈಲ್ ಕಟ್ಟೆಗೆ ಅದಲ್ಲಿ ಯಾಕಂದ್ರೆ ವರ್ಷಕ್ಕೆ ಖಾಲಿ ಆಗ್ತದೆ ಸರ್ ಆ ಸರ್ಕಾರ ಅದು ಬಿಡಿ ಸರ್ ಅದು ಬಿಡಿ ಕೆಳಗಡೆ ಈಗ ನಾಳೆ ಜೋರಾಗಿ ಮಳೆ ಬರ್ತಾ ಆ ನೀರು ಮತ್ತೆ ಹಿಂದೆ ಏನು ಒಂದು ಘಟನೆ ಆಯ್ತಲ್ಲ ಸಾಫು ಸುರಿದು ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.